ಒಂದು ನಿಂತ ಸ್ಥಳ ಕದಂಬಾವನದ ತುಹಿನಕೆರೆ ಇದು. ಹಬ್ಬಬ್ಬಾ, ಧನ್ಯತಾ ಭಾವ ಇಲ್ಲಿಗೆ ಬಂದಾವಾಗ ಹುಟ್ಟಿಕೊಳ್ಳುತ್ತಾ ಇದೆ. ಇದೇನಾಶ್ಚರ್ಯ, ಗಾಢ ಅಂಧಕಾರ ಕಳೆದಿರುವಂತಹ ಪ್ರದೇಶವಿದು. ರಕ್ಕಸರಾದರೂ ಇಲ್ಲಿಗೆ ಬಂದವರಿಲ್ಲ ಶೋಣಿತದ ಮಂದಿಗಳು. ಇವತ್ತು ಪ್ರಕಾಶಮಾನವಾಗಿದೆ. ಸೂರ್ಯನಾರಾಯಣ ತನ್ನ ದೈನಂದಿನ ಕಾಯಕವನ್ನು ಆಕಾಶದಿಂದ ಬಿಟ್ಟು ಕದಂಬಾವನದಲ್ಲಿಯೇ ಉದಯಗೊಂಡು ಈ ತಾಯಿಗೆ ಬೇಕಾಗಿ ಅಯ್ಯೋ ಬೆಳಕನ್ನು ನೀಡುತ್ತಾ ಇದ್ದಾನೆ. ಶಿವನೇ, ಅದೇನಲ್ಲಿ ಒಂದು ಕಡೆ ನೋಡಿದರೆ ಹಾಲು ಮುಂಗುದಿಯ ಚೆಲ್ಲಾಟ, ಇನ್ನೊಂದು ಕಡೆ ನೋಡುತ್ತಾ ಇದ್ದೇನೆ ಹುಲಿಯ ಮರಿಯೊಂದು ದನದ ಕೆಚ್ಚಲಿಗೆ ಬಾಯಿಗೆ ಹಾಲು ಉಣ್ಣುತ್ತಾ ಇದೆ. ಮತ್ತೊಂದು ಕಡೆ ಕಪ್ಪೆ ಹಾಲಿನ ಚಕ್ಕಂದದ ಆಟಗಳು. ಇದರಿಂದ ನಾವು ಏನು ಅರ್ಥ ಮಾಡಿಕೊಳ್ಳುವುದಕ್ಕಾಗ್ತದೆ ಗೊತ್ತೇ? ಭಕ್ತ ವೈರಿಗಳಾಗಿರುವಂತಹ ಜೀವಿಗಳು ಏಕೋಭಾವದಿಂದ ಜೀವಿಸ್ತಾ ಇವೆ. ನಾವು ಮನುಷ್ಯರಾಗಿ ಏನು ಮಾಡಿದೆವಪ್ಪ? ನಾವೇನು ಮಾಡಿದೆವು? ಅಪರಾಧ ಅಪರಾಧ ಅಪರಾಧ. ಈ ಲೋಕದಲ್ಲಿ ಒಂದೇ ಒಂದು ಅಪರಾಧವನ್ನಾದರೂ ಸಹಿಸಿಕೊಳ್ಳಬಹುದು, ಅಪವಾದವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ರಕ್ಕಸಾನ್ವಯಕ್ಕೆ ಬಂದದ್ದೇ ಅದು. ಎಲ್ಲರೂ ಸಾಯುವುದಕ್ಕೆ ಕಾರಣ ಇವಳೇ 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 ಇವಳನ್ನು ಮುಟ್ಟುವುದಕ್ಕೆ ಹೋದರು ಎಂಬಂತಹ ಆ ಅಪವಾದದ ಕಾರಣದಿಂದಲಾಗಿ. ಹಾಗೆ ಅಂತ ಕದಂಬಾವನದ ಇಲ್ಲಿ ಎಲ್ಲಿದ್ದಾಳೆ ಅಂತ ಯಾರಿಗೆ ಗೊತ್ತು? ಅದೋ ಓಹೋ, ಯಾರಿಗೂ ಪ್ರವೇಶ ಇಲ್ಲ. ಹಾಗೆ ಅಂತ ಸತ್ಪತ್ತರಾದಂತಹ ಬ್ರಾಹ್ಮಣರು ಋಷಿಮುನಿಗಳು ಆ ತಾಯಿಯನ್ನು ಭಜಿಸುತ್ತಾ ಹೋಗ್ತಾ ಇದ್ದಾರೆ. ಶಿವನೇ, ನಾನು ಅವರಾಗಿ ಹುಟ್ಟುತ್ತಿದ್ರೆ ಎಷ್ಟು ಪುಣ್ಯ ಗಳಿಸಿಕೊಟ್ಟಿದ್ದೆ. ತಪ್ಪಾಯಿತು ಅಂತ ಹೇಳಬಾರದು. ಯಾಕೆ? ನಾನು ಶುಂಭನ ಆಳು. ಆ ತಾಯಿಯನ್ನು ನೋಡಬೇಕು ತಾನೇ, ನೋಡಿದ್ದೇನೆ. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ